ಓಂ ಶಾಂತಿ 28/5/2026 ಪ್ರಾತಃ ಮುರಳಿ ಬಾಪ್ತಾದ ಮಧುಬನ. ಇವತ್ತು ಸದ್ಗುರುವಾರ, ಬಾಬೋರ ವರದಾನಿ ದಿನದ ಅಮೂಲ್ಯ ಬಾಬೋರ ಮಹಾವಾಕ್ಯ. मीठे बच्चे, तुम बाग के पास आए हो अपनी ऊंची तकदीर बनाने. जितना श्रीमत पर चलेंगे उतना ऊंच तकदीर बनेगी. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ಬಾಬೋರ್ ಹತ್ರ ಬಂದಿದ್ದೀರಿ ನಿಮ್ಮ ಶ್ರೇಷ್ಠ ಅದೃಷ್ಟವನ್ನ ಮಾಡ್ಕೊಳ್ಳಿಕ್ಕೆ. ಎಷ್ಟು ಶ್ರೀಮತದಂತೆ ನಡೀತಿರೋ ಅಷ್ಟು ಉನ್ನತವಾದ ಅದೃಷ್ಟ ಆಗುತ್ತೆ ನಿಮ್ದು. प्रश्न, भक्ति की कौन सी आदत अभी तुम बच्चों में नहीं होनी चाहिए? ಪ್ರಶ್ನೆ ಆಗಿದೆ, ಭಕ್ತಿಯ ಯಾವ ಹವ್ಯಾಸ, ಯಾವ ಅಭ್ಯಾಸ ನೀವು ಮಕ್ಕಳಲ್ಲಿ ಇರಬಾರ್ದಿವಾಗ? उत्तर, भक्ति में थोड़ा दुख होगा, बीमारी होगी, कहेंगे हे राम, हे भगवान, हाय हाय करने की आदत भक्ति में होती है. अभी तुम्हें कभी भी मुख से ऐसे बोल नहीं निकालने. ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ದುಃಖ ಆಯ್ತು, ಕಷ್ಟ ಬಂತು, ರೋಗ ಬಂತು ಅಂದ್ರೆ ಅಯ್ಯೋ ರಾಮ, ಅಯ್ಯೋ ಭಗವಂತ, ಈ ಅಯ್ಯಯ್ಯೋ ಅನ್ನೋ ಅಭ್ಯಾಸ ಭಕ್ತಿದು. ಈಗ ನಿಮ್ಮಲ್ಲಿ ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರ್ದು. ಹೇ ರಾಮ, ಹೇ ಭಗವಂತ, ಅಯ್ಯಯ್ಯೋ, ಬೇಡದು, ಕೂಗದು, ಈ ಶಬ್ದಗಳು ನಿಮ್ಮ ಬಾಯಿಂದ ಬರಬಾರ್ದು. तुम्हें तो अंदर ही अंदर मीठे बाबा को प्यार से याद करना है. ಪರಿಸ್ಥಿತಿ ಏನೇ ಇರಲಿ, ದುಃಖ ಇರಲಿ, ರೋಗ ಇರಲಿ, ಮತ್ತೊಂದಿರಲಿ, ಆದ್ರೆ ಬಾಬೋರ್ ಹೇಳೋದು ಮನಸ್ಸಿಂದ ಮನಸ್ಸಲ್ಲೇ ಮಧುರವಾದ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡಿ. ಗೀತ್ ತಕ್ದೀರ್ ಜಗಾಕರ್ ಆಯಿ ಹಾಡಾಗಿದೆ. ಅದೃಷ್ಟವನ್ನ ಬೆಳಗಿಸ್ಕೊಂಡು ಬಂದಿದ್ದೀನಿ. ಓಂ ಶಾಂತಿ. हर एक मनुष्य पुरुषार्थ करते हैं सुख और शांति की तकदीर बनाने. ಪ್ರತಿಯೊಬ್ಬ ಮನುಷ್ಯರು ಜೀವನದಲ್ಲಿ ಪ್ರಯತ್ನ ಮಾಡ್ತಾರೆ ಸುಖ ಶಾಂತಿಯ ಅದೃಷ್ಟವನ್ನ ಮಾಡ್ಕೊಳ್ಳಿಕ್ಕೆ. ಸಾಧು ಸಂತ ಸನ್ಯಾಸಿ ಆದಿ कहते हैं हमको ಶಾಂತಿ चाहिए. ಸಾಧು ಸಂತರು ಸನ್ಯಾಸಿಗಳು ಎಲ್ಲರೂ ಬೇಡದು ನಮ್ಗೆ ಶಾಂತಿ ಬೇಕು. दुख हरो सुख दो. समझते हैं भगवान ही मनुष्य मात्र का दुख हरता सुख करता है. ನಮ್ಮ ದುಃಖ ದೂರ ಮಾಡು, ಸುಖ ಕೊಡು. ಮನುಷ್ಯರಿಗೆ ಗೊತ್ತಿದೆ, ಸಾಧು ಸಂತ ಸನ್ಯಾಸಿಗಳಿಗೆ ಗೊತ್ತಿದೆ, ಭಗವಂತನೇ ಮನುಷ್ಯ ಮಾತ್ರರ ದುಃಖ ಹರ್ತ ಸುಖ ಕರ್ತ. ಆ ಭಗವಾನ್ ಕೋ ಮನುಷ್ಯ ಜಾನ್ತೆ ತೋ ಹೇ ನಹಿ. ಆದ್ರೆ ಆ ಭಗವಂತ ಯಾರು ಅನ್ನೋದು ಮನುಷ್ಯರು ತಿಳ್ಕೊಂಡೇ ಇಲ್ಲ. ತುಮ್ ತೋ ಕೇತೆ ಹೋ ಶಿವ್ ಬಾಬಾ, ಬ್ರಹ್ಮ ವಿಷ್ಣು ಶಂಕರ್ ಕೋ ಬಾಬಾ ನಹಿ ಕಹೆಂಗೆ. ನೀವು ಶಿವ್ ಬಾಬಾ ಅಂತ ಕರೀತೀರಿ, ಯಾರು ದುಃಖ ಹರ್ತ ಸುಖ ಕರ್ತ ತಂದೆನ. ಬ್ರಹ್ಮ ವಿಷ್ಣು ಶಂಕರರನ್ನ ಬಾಬಾ ಅಂತ ಕರೀಲಿಕ್ಕೆ, ತಂದೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅವರಂತೂ ದೇವತೆಗಳು. ಭಗವಂತನಿಗೆ ಬಾಬಾ ಅಂತ ಹೇಳೋದು. ಅವರು ನಿರಾಕಾರ, ಯಾರ ಪೂಜೆ ಎಲ್ರೂ ಮಾಡ್ತಾರೆ. ಗೊತ್ತಿದೆ ಶಿವ್ ಬಾಬಾ ಸರ್ವರಿಗೂ ತಂದೆ, ಅವರು ಸರ್ವರ ಪಿತಾ ಅವರು. ಪರಂತು ये ख्याल नहीं आता हम बाबा क्यों कहते हैं. ಆದ್ರೆ ಮನುಷ್ಯರಿಗೆ ಇದು ವಿಚಾರನೆ ಬರೋದಿಲ್ಲ, ಅವರಿಗೆ ನಾವು ಬಾಬಾ ಅಂತ ಯಾಕೆ ಕರಿತೀವಿ, ಶಿವ್ ಬೋಲಾ ಬಾಬಾ, ಬೋಲಾ ಭಗವಾನ್ ಅಂತ ಕರೀತಾರಲ್ಲ, ಯಾಕೆ? बाबा तो एक लौकिक भी है, ये फिर कौन सा बाप है? ये आत्मा कहती है वह निराकार बाप है. ಬಾಬಾ ಅಂದ್ರೆ ತಂದೆ ಒಬ್ರು ಲೌಕಿಕದವರು ಇದ್ದಾರೆ, ಮತ್ ಇನ್ಯಾರ ತಂದೆ ಇವರು? ಆತ್ಮ ಹೇಳುತ್ತೆ ನನ್ ತಂದೆ, ಅವರು ನಿರಾಕಾರ ತಂದೆ. ಅವರು ನಿರಾಕಾರ, ಆ ತಂದೆ ಮಕ್ಕಳಾದ ಆತ್ಮನೂ ನಿರಾಕಾರ. ಸಾಕಾರ ಬಾಬಾ ಹೋತೆ ಹುಯೇ ಭಿ ಆತ್ಮ ಉಸ್ ಬಾಬಾ ಕೋ ಬೋಲ್ತಿ ನಹಿ ಹೈ. ಸಾಕಾರ ತಂದೆ ಇದ್ರೂ ಕೂಡ ಆ ತಂದೆನ ಮರೆಯೋದಿಲ್ಲ, ಆ ತಂದೆನ ಎಲ್ರು ನೆನ್ಪು ಮಾಡ್ತಾರೆ. ಗಾಡ್ ಫಾದರ್ ಹೇ ಹಮ್ ಉನ್ಕೆ ಬಚ್ಚೆ ಹೇ. ಗಾಡ್ ಫಾದರ್ ಅವರು, ನಾವು ಅವ್ರ ಮಕ್ಕಳು. यहाँ कहते हैं परम पिता, अंग्रेजी में कहते हैं गॉड फादर, सुप्रीम सोल, सबसे ऊंचा. ಅವ್ರಿಗೆ ಏನೆಲ್ಲ ಕರೀತಾರೆ? ಪರಂ ಪಿತಾ. ಅದನ್ನೇ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಗಾಡ್ ಫಾದರ್, ಸುಪ್ರೀಂ ಸೋಲ್, ಪರಮ ಆತ್ಮ, ಎಲ್ಲರಿಗಿಂತ ಶ್ರೇಷ್ಠ ಅವರು.
ಲೌಕಿಕ ತಂದೆ ಅಂತೂ ಶರೀರದ ರಚಯಿತ, ಹಾಗೂ ಇವರು ಪಾರಲೌಕಿಕ ತಂದೆ, ಆತ್ಮಗಳ ತಂದೆ. ಬಾಬೋರೇ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಪ್ ಕೋ ಯಾದ್ ಕರ್ತೆ ಕ್ಯೋಂಕಿ ಬಾಪ್ ಸೆ ವರ್ಸಾ ಮಿಲ್ತಾ ಹೈ. ಎಲ್ಲ ಆತ್ಮನು ತನ್ನ ತಂದೆಯನ್ನೇ ನೆನ್ಪು ಮಾಡುತ್ತೆ, ಏಕೆಂದ್ರೆ ಆ ತಂದೆಯಿಂದನೇ ಸುಖದ ಆಸ್ತಿ ಸಿಗುತ್ತೆ. तुम बाप के पास आए ही हो वर्षा लेने, दुख हरता सुख करता बाप ही आकर ಸುಖ ಕಾ ರಾಸ್ತಾ ಬತಾತೆ ಹೇ. ನೀ ಬಾಬೋರ್ ಹತ್ರ ಬಂದಿದ್ದೀರಿ ಆಸ್ತಿ ತಗೊಳ್ಳಿಕ್ಕೆ. ದುಃಖ ಹರ್ತಾ ಸುಖ ಕರ್ತಾ ತಂದೆ ಬಂದು ಸುಖದ ದಾರಿ ತೋರಿಸ್ತಾ ಇದ್ದಾರೆ. ಫಿರ್ ವಹಾ ದುಃಖ ಕಾ ನಾಮ್ ನಿಶಾನ್ ನಹಿ ರೇತಾ ಹೇ. ಆ ಸುಖದ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿಗೆ ಹೋಗ್ತೀವಿ ನಾವು, ಎಲ್ಲಿ ದುಃಖದ ಹೆಸರು ಚಿಹ್ನೆನೂ ಇರೋದಿಲ್ಲ. ಇಲ್ಲಂತೂ ಬಹಳಷ್ಟು ದುಃಖ ಇದೆ. ಎಲ್ಲರೂ ಕರೀತಾರೆ, ಬಾಬಾ ಹೇಳಿದ್ರಲ್ಲ, ಹೇ ರಾಮ್, ಹೇ ಭಗವಾನ್, ಅಯ್ಯೋ, ಇದೆಲ್ಲ ದುಃಖದ ಕೂಗುಗಳು. ಅಭಿ ತೋ ದುನಿಯಾ ಮೇ ಬಹುತ್ ದುಃಖ ಆನೆ ವಾಲಾ ಹೇ, ಕೊಯ್ ಮರ್ತೆ ಹೇ ತೋ ಕಿತ್ನಾ ದುಃಖಿ ಹೋತೆ ಹೇ. ಈಗಂತೂ ಜಗತ್ತಲ್ಲಿ ಇನ್ನೂ ಬಹಳಷ್ಟು ದುಃಖ ಬರೋದಿದೆ. ಯಾರಾದ್ರೂ ಶರೀರ ಬಿಟ್ರು ಎಷ್ಟೊಂದು ದುಃಖಿ ಆಗ್ತಾರೆ. ಅಯ್ಯೋ ಭಗವಂತ ಅಂತ ಹೇಳಿ ಎಷ್ಟೊಂದು ಅಳ್ತಾರೆ. ವಹಿ ಕಲ್ಯಾಣಕಾರಿ ಬಾಪ್ ಹೇ, ಗಾತೆ ಹೋ ತೋ ಜರೂರ್ ದುಃಖ ಹರಾ ಹೇ ಸುಖ ದಿಯಾ ಹೇ ನ. ಅವರನ್ನೇ ಯಾಕೆ ನೆನ್ಪು ಮಾಡ್ತಾರೆ ದುಃಖದಲ್ಲಿ? ಅವರೇ ಕಲ್ಯಾಣಕಾರಿ ತಂದೆ. ಸುಖಕ್ಕೋಸ್ಕರ ಬೇಡ್ತಾರೆ, ಕರೀತಾರೆ, ಕೂಗ್ತಾರೆ ಅಂದ್ರೆ ಅವಶ್ಯಕವಾಗಿ ಅವರು ನಮ್ಮ ದುಃಖವನ್ನ ದೂರ ಮಾಡಿದರೆ, ಸುಖ ಕೊಟ್ಟಿದ್ದಾರೆ. ಬಾಬೋರ್ ಬಂದು ತಿಳಿಸ್ಕೊಡ್ತಾರೆ, ಬಚ್ಚೆ ತುಮ್ ಕಲ್ಪ ಕಲ್ಪ जब बहुत दुखी पतित हो जाते हो तब पुकारते हो हे ಬಾಬಾ आओ. ಮಕ್ಕಳು, ನೀವು ಕಲ್ಪದಲ್ಲೂ ಯಾವಾಗ ಬಹಳ ದುಃಖಿಗಳು ಪತೀತರಾಗ್ತಿರೋ ಆವಾಗ ನನ್ನನ್ನ ಕರಿತೀರಿ, ಹೇ ಬಾಬಾ ತಂದೆ. ನಾನು ಕಲ್ಪದಲ್ಲೂ ಬರ್ತೀನಿ, ಸಂಗಮ್ ಯುಗದಲ್ಲಿ. ಪಾವನ ಜಗತ್ತಿನ ಆದಿ, ಪತೀತ ಜಗತ್ತಿನ ಅಂತ್ಯ, ಇದಕ್ಕೆ ಸಂಗಮ ಅಂತ ಹೇಳೋದು. ಏಕೀ ಸಂಗಮ್ ಯುಗ್ ಗಾಯ ಜಾತ. ಇದು ಒಂದೇ ಸಂಗಮ ಯುಗದ ಗಾಯನ ಇರೋದು. ಬಾಬೋರ್ ಬರ್ತಾರೆ ಎಲ್ಲರ ಜ್ಯೋತಿಯನ್ನ ಬೆಳಗಿಸ್ಲಿಕ್ಕೆ, ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡ್ಲಿಕ್ಕೆ. ಈ ಮಕ್ಕಳಿಗೆ ಗೊತ್ತಿದೆ, ನಾವು ಪಾರಲೌಕಿಕ ತಂದೆ ಹತ್ರ ಬಂದಿದೀವಿ. ಜೋ ಬಾಬಾ ಇನ್ಮೇ ಪ್ರವೇಶಕರ್ ಆಯೆ. ಯಾವ ತಂದೆ ಪಾರಲೌಕಿಕ ತಂದೆ, ಬ್ರಹ್ಮ ಬಾಬೋರಲ್ಲಿ ಪ್ರವೇಶ ಆಗಿ ಬಂದಿದ್ದಾರೆ. खुद कहते हैं मैं इनमें प्रवेश कर इनका नाम ब्रह्मा रखता हूँ. ಶ್ರೀ ಬಾಬೋರ್ ಸ್ವಯಂ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿ ಇವರಿಗೆ ನಾನೇ ಹೆಸರಿಡ್ತೀನಿ ಬ್ರಹ್ಮ ಅಂತ. ನೀವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು. ತುಮಕೋ ಯೇ ನಿಶ್ಚಯ ಹೇ ಯೇ ಹಮ್ ಬ್ರಹ್ಮ ಕಿ ಸಂತಾನ್ ಬನೆ ಹೇ. ನಿಮ್ಗೂ ನಿಶ್ಚಯ ಇದೆ, ನಾವು ಬ್ರಹ್ಮನ ಮಕ್ಕಳಾಗಿದ್ದೀವಿ ಬಾಬೋರಿಂದ ಸುಖದ ಆಸ್ತಿ ತಗೊಳಕ್ಕೋಸ್ಕರ. ನೀ ಮಕ್ಕಳಂತೂ ಸುಖವಾಗಿದ್ರಿ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಈಗ ಕಲಿಯುಗ, ಇದು ದುಃಖಧಾಮ. ಇದರ ನಂತರ ಪುನಃ ಬರುತ್ತೆ ಸತ್ಯಯುಗ. ಈ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ಪುನಃ ರಿಪೀಟ್ ಆಗುತ್ತೆ. सतयुग में फिर इन लक्ष्मी नारायण का राज्य चाहिए. ये चक्र फिरता ही रहता है. ಸತ್ಯಯುಗದಲ್ಲಿ ಮತ್ತೆ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಬೇಕು. ಈ ಚಕ್ರ ತಿರುಗ್ತಾನೆ ಇರುತ್ತೆ. ಬಾಬಾ ಹೇಳ್ತಾರೆ, ನೀವೇ ನರಕವಾಸಿಗಳಾಗಿದ್ದೀರಿ, ಈಗ ಪುನಃ ಸ್ವರ್ಗವಾಸಿಗಳಾಗಬೇಕು. ತುಮ್ ದೇವಿ ದೇವತಾಂಕ ಬಹು ಛೋಟಾ ಜಾಡ್ತಾ. ನೀವು ದೇವಿ ದೇವತೆಗಳಿದ್ದಾಗ ಈ ವೃಕ್ಷ ತುಂಬಾ ಚಿಕ್ಕದಿತ್ತು, ಅಂದ್ರೆ ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಈಗ ನಿಮ್ಗೆ ಸ್ಮೃತಿ ಬಂದಿದೆ, ನಾವೇ 84 ಜನ್ಮವನ್ನ ಪಡೆದಿದ್ದೀವಿ. हम सारे विश्व के मालिक थे फिर पुनर्जन्म लेते आए. ನಾವೇ ಇಡೀ ವಿಶ್ವದ ಮಾಲೀಕರಾಗಿದ್ದವರು ಪುನರ್ಜನ್ಮವನ್ನ ತಗೊಳ್ತಾ ಬಂದಿದ್ದೀವಿ. ಈಗ ನಿಮ್ಮ 84 ಜನ್ಮದ ಕೊನೆ, ಅಂದ್ರೆ ಪೂರಾ ಕೊನೆ, अंत का भी अंत है. ದುನಿಯಾ ನೈ ಸೆ ಪುರಾನಿ ಜರೂರ್ ಹೋಗಿ. ಈ ಜಗತ್ತು ಹೊಸದ್ರಿಂದ ಹಳೇದು ಅವಶ್ಯಕವಾಗುತ್ತೆ. ಹೊಸ ಜಗತ್ತು ಪಾವನ ಇತ್ತು, ಈಗ ಹಳೇದು ಪತೀತ ಆಗಿದೆ. ಎಷ್ಟೊಂದು ದುಃಖಿ ಕಂಗಾಲಾಗಿದೆ. ಭಾರತ ಬಹಳ ಶ್ರೀಮಂತವಾಗಿತ್ತು, ಪವಿತ್ರ ಗೃಹಸ್ಥ ಆಶ್ರಮ ಇತ್ತು, ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು, ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು, ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಿದ್ರು.
ये बातें शास्त्रों में नहीं है. ಇದು ಯಾವ ಮಾತು ಬಾಬಾವ್ರು ಏನ್ ತಿಳಿಸ್ಕೊಡ್ತಾ ಇದ್ದಾರೆ, ಇದ್ಯಾವುದು ಶಾಸ್ತ್ರಗಳಲ್ಲಿ ಇಲ್ಲ. ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗಕ್ಕೆ, ಅದರಲ್ಲೆಲ್ಲ ಭಕ್ತಿಯ ರೀತಿ ಪದ್ಧತಿಗಳೇ ಇದೆ. ಬಾಬೋರ್ ಜೊತೆ ಮಿಲನ ಮಾಡು, ಪರಮಾತ್ಮನನ್ನ ಪಡ್ಕೊಳ್ಳೋ ದಾರಿ ಯಾವ ಶಾಸ್ತ್ರಗಳಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಪರಮಾತ್ಮ ಯಾವ ಶಾಸ್ತ್ರಗಳನ್ನು ಓದೋದ್ರಿಂದನೂ ಸಿಗೋದಿಲ್ಲ. समझते भी है भगवान को यहाँ आना है, फिर वहां पहुंचने की तो बात ही नहीं. यज्ञ तप आदि करना वह कोई रास्ता नहीं है. ನಾವೇ ಹೇಳ್ತಾರೆ, ಯಾವಾಗ ಭಗವಂತ ಇಲ್ಲಿಗೆ ಬರ್ತಾರೆ ಅಂದ್ರೆ ನಾವು ಅಲ್ಲಿಗೆ ಹೋಗೋ ಮಾತೇ ಇಲ್ಲ, ಭಗವಂತನ ಹತ್ರ ಹೋಗೋ ಮಾತೇ ಇಲ್ಲ. ಯಜ್ಞ ತಪ ಜಪ ಮಾಡೋದು ಇದ್ಯಾವುದು ಭಗವಂತನನ್ನ ಪಡೆಯೋ ಮಾರ್ಗ ಅಲ್ಲ. ಭಗವಾನ್ ಕೋ ಪುಕಾರ್ತೆ ಹಿ ಹೇ ಆವೋ ಆಕರ್ ರಾಸ್ತಾ ಬತಾವೋ. ಭಗವಂತನ್ನೇ ಕರೀತಾರೆ ಎಲ್ಲರೂ, ಭಗವಂತ ಬಾ ನಮ್ಗೆ ದಾರಿ ತೋರ್ಸು ಅಂತ. ನಾವ್ ಆತ್ಮ ತಮೋ ಪ್ರಧಾನ ಆಗ್ಬಿಟ್ಟಿದೀವಿ. ಯಾವ ಕಾರಣ, ನಾವಂತೂ ಹಾರಕ್ಕಾಗಲ್ಲ. ತಮೋ ಪ್ರಧಾನ ಪತಿತ ಆತ್ಮ ಅಂತೂ ಪರಂಧಾಮಕ್ಕೆ ಹಾರಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಬಾಪ್ಗೆ ಪಾಸ್ ಜಾ ನಹಿ ಸಕ್ತಿ. ಆತ್ಮ ನಾವು ಪರಂಧಾಮಕ್ ಬಾಬವ್ರ ಹತ್ರ ಹೋಗಕ್ಕಾಗಲ್ಲ. ಇದು ಆತ್ಮ ಏಕ್ ಶರೀರ್ ಚೋಡ್ ದೂಸರಾ ಲೇತಿ ಹೇ. ಮತ್ತೆ ಆತ್ಮ ಒಂದು ಶರೀರ ಬಿಡುತ್ತೆ, ಇನ್ನೊಂದು ಶರೀರ ತಗೊಳುತ್ತೆ. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಇಡೀ ವಿಶ್ವದ ಯಾವ ಮೂಲೆಗೆ ಬೇಕಾದ್ರೂ ಆತ್ಮ ಹೋಗುತ್ತೆ. ಅಮೇರಿಕಾ ಬಿ ಜಾ ಸಕ್ತಿ. कोई का किसके साथ संबंध होगा, जट आत्मा वहां उड़ेगी एक ಸೆಕೆಂಡ್ ಮೇ. ನಾವೇ ಹೇಳ್ತಾರೆ, ಇಲ್ಲಿ ಶರೀರ ಬಿಟ್ರೆ 1 ಸೆಕೆಂಡ್ ಅಲ್ಲಿ ಅಮೇರಿಕಾಗೂ ಹೋಗ್ಬೋದು. ಯಾವ ಆತ್ಮದ ಲೆಕ್ಕಾಚಾರ ಸಂಬಂಧ ಯಾವ ಆತ್ಮದ ಜೊತೆ ಇರುತ್ತೋ ಅಲ್ಲಿ 1 ಸೆಕೆಂಡ್ ಅಲ್ಲಿ ಹಾರುತ್ತೆ. ಬಾಕಿ ಉಡ್ಕರ್ ಅಪ್ನೆ ಘರ್ ವಾಪಸ್ ಜಾಯೆ ಯೇ ನಹಿ ಹೋ ಸಕ್ತಾ ಹೈ. ಅದೇ ಆತ್ಮ ಈ ಶರೀರ ಬಿಟ್ಟು ಹಾರಿ ಪರಂಧಾಮಕ್ಕೆ ಹೋಗಕ್ಕಂತೂ ಸಾಧ್ಯ ಇಲ್ಲ. ಏಕೆಂದ್ರೆ ಅಲ್ಲಿ ಪತಿತ ಆತ್ಮ ಹೋಗಕ್ಕಾಗಲ್ಲ. ಅದಕ್ಕೆ ತನ್ನ ತಂದೆನ ಕರೀತೆ, ಹೇ ಪತಿತ ಪಾವನ ಬಾ ಅಂತ. बाप जब आते हैं तो आकर समझाते हैं, मैं आता ही तब हूँ जब सारी दुनिया पतित है. ಬಾಬೋರ್ ಬರ್ತಾರೆ, ಬಂದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ನಾನು ಬರ್ತೀನಿ ಯಾವಾಗ ಅಂದ್ರೆ ಯಾವಾಗ ಇಡೀ ಜಗತ್ತು ಪತೀತ ಆಗಿದೆ. ಪತೀತ ಜಗತ್ತಲ್ಲಿ ಇಲ್ಲಿ ಯಾರು ಒಬ್ರು ಪಾವನರಿಲ್ಲ. ತಿಳ್ಕೊತಾರೆ, ಗಂಗೆ ಪತೀತ ಪಾವನಿ, ಆದ್ದರಿಂದ ಹೋಗ್ತಾರೆ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ. ಪರಂತು ಪಾನಿ ಸೇತೋ ಕೊಯ್ ಪಾವನ್ ಹೋ ನಹಿ ಸಕ್ತಾ. ಆದ್ರೆ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಅಂತೂ ಯಾರು ಪಾವನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪುರಾಣಿ ದುನಿಯಾ ಹೇ ಹಿ ಪತೀತ್, ನೈ ದುನಿಯಾ ಹೇ ಪಾವನ್. ಹಳೆ ಜಗತ್ತಂದ್ರೆ ಇದು ಪತೀತ ಜಗತ್ತು, ಹೊಸ ಜಗತ್ತು ಪಾವನ. ಈಗ ನೀವು ಬೇಹದ್ದಿನ ತಂದೆಯಿಂದ ಆಸ್ತಿ ತಗೊಳಕ್ ಬಂದಿದ್ದೀರಿ. ತುಮ್ಕೋ ಪುಣ್ಯ ಆತ್ಮ ಬನ್ನ. ಆದ್ರೆ ನೀವೀಗ ಬಂದಿದ್ದೀರಿ ಅಂದ್ರೆ ಪುಣ್ಯಾತ್ಮರಾಗ್ಬೇಕು. ನೀವೇ ಆತ್ಮ ಸತೋ ಪ್ರಧಾನವಾಗಿದ್ರಿ, ಈಗ ತಮೋ ಪ್ರಧಾನ. ಮತ್ತೆ ಸತೋ ಪ್ರಧಾನ ಯಾರು? ಗಂಗಾ ಸ್ನಾನದಿಂದ ಆಗೋದಿಲ್ಲ. ಪತೀತರನ್ನ ಪಾವನ ಮಾಡೋ ಕೆಲ್ಸ ಏ ಬಾಪ್ ಕಾಹಿ ಕಾಮ್, ಬಾಬೋರ್ದೇ ಕರ್ತವ್ಯ ಇದು. ಬಾಕಿ ನೀರಿನ ನದಿ ಎಲ್ಲ ಜಾಗದಲ್ಲೂ ಇದೆ. ಮೋಡ ಆಗಿ ಮಳೆ ಬರುತ್ತೆ, ಎಲ್ಲ ಕಡೆನೂ ನದಿ ಹರಿಯುತ್ತೆ. ಅಗರ್ ಪಾನಿ ಕಿ ನದಿ ಪಾವನ್ ಬನಾಯೆ ಫಿರ್ ತೋ ಸಬ್ಕೋ ಪಾವನ್ ಕರ್ ದೆ. ನೀರಿನ ನದಿನೇ ಪಾವನ ಮಾಡುತ್ತೆ ಅನ್ನೋದಾದ್ರೆ ಎಲ್ಲರನ್ನು ಪಾವನ ಮಾಡ್ಬಿಡ್ಲಿ. ಈ ಪತಿತರು, ದುಃಖಿಗಳು, ವಿಕಾರಿಗಳು, ರೋಗಿಗಳು, ಆಸ್ಪತ್ರೆ, ಜೈಲು, ಕೋರ್ಟು ಇದೆಲ್ಲ ಇರೋದೇ ಇಲ್ವಲ್ಲ. ನೋಡಿ, ನೀರಲ್ಲಿ ಮುಳುಗೆ ಪಾವನ ಆಗೋದಾಗಿದ್ರೆ ಇವತ್ತು ಯಾರು ಯಾವ ಸಾಧನೆ ಮಾಡೋ ಅವಶ್ಯಕತೆ ಆದ್ರೂ ಏನಿರುತ್ತೆ? ಪಾವನ್ ಬನ್ನೇಕಿ ಯುಕ್ತಿ ಬಾಪ ಆಕರ್ ಬತ್ಲಾತೆ. ಪಾವನ ಆಗೋ ಯುಕ್ತಿಯನ್ನ ಬಾಬೋರ್ ಬಂದೇ ತಿಳಿಸ್ಕೊಡ್ತಾರೆ ಇನ್ ದ್ವಾರ, ಬ್ರಹ್ಮ ಬಾಬೋರ್ ಮೂಲಕ. ಇನ್ಕಿ ಅಪ್ನಿ ಆತ್ಮ ಹೇ, ಬಾಬಾ ಕೇತೆ ಮುಜೆ ಅಪ್ನಾ ಶರೀರ್ ನಹಿ ಹೈ. ಬ್ರಹ್ಮ ಬಾಬೋರ ಆ ದೇಹದಲ್ಲಿ ಆ ಆತ್ಮ ಇದೆ. ಆದ್ರೆ ಶ್ರೀ ಬಾಬಾ ಹೇಳ್ತಾರೆ, ನನಗೆ ನನ್ನದೇ ಶರೀರ ಇಲ್ಲ, ನಾನು ಕಲ್ಪ ಕಲ್ಪದಲ್ಲೂ ಇವರಲ್ಲೇ ಬರ್ತೀನಿ ನೀವು ಮಕ್ಕಳಿಗೆ ತಿಳಿಸ್ಕೊಡ್ಲಿಕ್ಕೆ. ತುಮ್ ಅಪ್ನೆ ಜನ್ಮೋ ಕೋ ನಹಿ ಜಾನ್ತೆ ಹೋ, ಕಲ್ಪ ಕಿ ಆಯು ಲಾಖೋ ವರ್ಷ ಕಹ ದೇತೆ ಹೇ. ನಿಮ್ಗೆ ನಿಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ, ಕಲ್ಪದ ಆಯುಷನ್ನ ಲಕ್ಷಾಂತರ ವರ್ಷಗಳಂತ ಹೇಳ್ಬಿಟ್ಟಿದ್ದೀರಿ. ಬಾಬಾ ಕೇತೆ ये 84 जन्मों का चक्र है, 5000 वर्ष में 84 लाख जन्म कोई ले न सके.
ಬಾಬಾ ಹೇಳ್ತಾರೆ ಇದು 84 ಜನ್ಮಗಳ ಚಕ್ರ, 5000 ವರ್ಷದ ಚಕ್ರ. 5000 ವರ್ಷದಲ್ಲಿ 84 ಲಕ್ಷ ಜನ್ಮಗಳು ಹೇಗ್ ತಗೊಳಕ್ ಸಾಧ್ಯ? तो बाप समझाते हैं स्वर्ग में तुम 16 कला संपूर्ण थे, 2 कला कम हुई, फिर धीरे धीरे कला कम होती जाती है. ಬಾಬಾ ಹೇಳ್ತಾರೆ ಸ್ವರ್ಗದಲ್ಲಿ ನೀವು 16 ಕಲಾ ಸಂಪೂರ್ಣರಾಗಿದ್ರಿ, ಸತ್ಯುಗದಿಂದ ತ್ರೇತಾಯುಗಕ್ಕೆ ಬಂದ್ರಿ, 2 ಕಳೆ ಕಡಿಮೆ ಆಯಿತು. ಮತ್ತೆ ನಿಧಾನವಾಗಿ ಆತ್ಮದಲ್ಲಿರೋ ಕಲೆ ಕಡಿಮೆ ಆಗ್ತಾ ಹೋಗುತ್ತೆ. नई दुनिया सो फिर पुरानी होती है, ದ್ವಾಪರ ಕಲಿಯುಗ को पति दुनिया कहा जाता है. ಅದೇ ಹೊಸ ಜಗತ್ತಿದ್ದು ಹಳೇದಾಗುತ್ತೆ. ದ್ವಾಪರ ಕಲಿಯುಗನ ಪತಿತ ಜಗತ್ತಂತ ಕರೀಲಾಗುತ್ತೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಬಾಬಾ ಹೇಳ್ತಾರೆ ನನ್ನನ್ನೇ ಜ್ಞಾನ ಸಾಗರ ಅಂತ ಕರೀಲಾಗುತ್ತೆ. ಮೇ ಕೊಯ್ ಶಾಸ್ತ್ರ ಪಡ್ತಾ ಹೂಂ ಕ್ಯಾ? ಮೇ ಸೃಷ್ಟಿ ಕೆ ಆದಿ ಮಧ್ಯ ಅಂತ್ ಕೋ ಜಾನ್ತಾ ಹೂಂ. ನಾನು ಯಾವುದೇ ಶಾಸ್ತ್ರಗಳನ್ನ ಓದ್ತೀನೇನು? ಬಾಬೋರು ಯಾವುದೇ ಶಾಸ್ತ್ರಗಳನ್ನು ಓದಿ ಹೇಳೋ ಅವಶ್ಯಕತೆ ಇದೆಯಾ? ನಾನು ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಬಲ್ಲವನು. ಭಕ್ತಿ ಮಾರ್ಗದವರಿಗೆ ಯಾವುದೇ ಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಭಕ್ತಿ ಕಾ ಜ್ಞಾನ, ಅಲ್ಲಿರೋದು ಭಕ್ತಿಯ ಜ್ಞಾನ. ಹಾಡ್ತಾರೆ ನಾವು ಪಾಪಿಗಳು, ನೀಚರು, ನಮ್ಮಲ್ಲಿ ಏನೋ ಗುಣ ಇಲ್ಲ ಅಂತ, ನೀವೇ ನಮ್ಮ ಮೇಲೆ ಕರುಣೆ ತೋರಿಸ್ಬೇಕಂತ ಹೇಳಿ. इनके ऊपर तरस किया गया तब मनुष्य से देवता बने, इनको कहा जाता ऊंचते ऊंच तकदीर. ನೋಡಿ ಶಿವ ಬಾಬೋರು ಬ್ರಹ್ಮ ಬಾಬೋರ್ ಮೇಲೆ ಕರುಣೆ ತೋರಿಸಿದ್ರು. ಒಂದು ಸ್ಯಾಂಪಲ್ ಹೇಳೋದು. ಹಾಗೆ ಎಲ್ಲ ದೇವತಾ ಆತ್ಮಗಳ ಮೇಲೂ ಬಾಬೋರು ಕರುಣೆ ತೋರಿಸಿದರೆ ಮನುಷ್ಯರಿಂದ ದೇವತೆಗಳಾಗ್ತೀರಿ. ಇದಕ್ಕೆ ಹೇಳೋದು ಶ್ರೇಷ್ಠದಲ್ಲಿ ಶ್ರೇಷ್ಠ ಅದೃಷ್ಟ. ಯಾಕೆಂದ್ರೆ ದೇವತೆಗಳಾಗೋ ಅದೃಷ್ಟದ ಮುಂದೆ ಇನ್ಯಾವ ಅದೃಷ್ಟನೂ ಇಲ್ಲ. ಹೇಗೆ ಸ್ಕೂಲಲ್ಲಿ ಅದೃಷ್ಟವನ್ನ ರೂಪಿಸಲಾಗುತ್ತೆ. ಕೆಲವರು ಜಡ್ಜು, ಕೆಲವರು ಇಂಜಿನಿಯರ್ ಆಗ್ತಾರೆ. ವಹೇ ವಿಕಾರಿ ತಕದೀರ್, ये तुम्हारी बनती ईश्वर द्वारा तकदीर, इसीलिए बुलाते दुख हरता सुख करता. देवता बनाने के लिए सिवाय बाप के कोई पढ़ा न सके. ಬಾಬಾ ಹೇಳ್ತಾರೆ ಜಡ್ಜ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಮತ್ತೊಂದಾಗ್ತಾರೆ. ಇದು ವಿಕಾರಿ ಅದೃಷ್ಟ. ಇದು ನಿಮ್ದಾಗುತ್ತೆ ಈಶ್ವರನಿಂದ ಅದೃಷ್ಟ. ಆದ್ದರಿಂದ ಕರಿತೀರಿ ದುಃಖ ಹರ್ತ ಸುಖ ಕರ್ತ. ದೇವತೆಗಳನ್ನಾಗಿ ಮಾಡೋರು ಬಾಬೋರ ವಿನಃ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡೋ ವಿದ್ಯೆನ ಬಾಬೋರ್ ಹೊರತು ಯಾರು ಓದ್ಸಕ್ಕಾಗಲ್ಲ. ಬಾಬೋರು ಆತ್ಮಗಳ ಜೊತೆಯಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಎಲ್ಲ ಕೇಳಿಸ್ಕೊಳ್ತಾ ಇರೋರು, ಮನಸ್ಸಿಂದ ಬಾಬೋರಿಗೆ ಪ್ರತಿ ಒಂದ್ ಮಾತಿಗೂ ಉತ್ತರ ಕೊಡ್ತಾ ಇರೋರು ಮಕ್ಕಳು. ನಾವು ಆತ್ಮಗಳು. ಆತ್ಮ ಕೇತಿ ಹೇ ಮೇರಾ ಶರೀರ್ ಹೇ, ಶರೀರ್ ತೋ ನೈ ಕಹೇಗಾ ಮೇರಿ ಆತ್ಮ ಹೇ. ಆತ್ಮ ಹೇಳುತ್ತೆ ಇದು ನನ್ನ ಶರೀರ ಅಂತ. ಯಾಕೆಂದ್ರೆ ಚೈತನ್ಯ ಆತ್ಮ ಜಡ ಶರೀರ. ಆದ್ರೆ ಜಡ ಶರೀರ ಇದು ನನ್ನ ಆತ್ಮ ಅಂತ ಹೇಳೋದಿಲ್ಲ. ಈ ಶರೀರದ ಒಳಗಡೆ ಆತ್ಮ ಇದೆ, ಅದು ಹೇಳುತ್ತೆ ಇದು ನನ್ನ ಶರೀರ ಅಂತ. ಮನುಷ್ಯ ಕೇತೆ ಹೇ ಮೇರಿ ಆತ್ಮ ಕೋ ನ ದುಖಾओ, ಆತ್ಮ ಶರೀರ ಮೇ ನ ಹೋ ತೋ ಬೋಲೆ ಬಿ ನಹಿ. ಮನುಷ್ಯರು ಹೇಳ್ತಾರೆ ನನ್ನ ಆತ್ಮಕ್ಕೆ ದುಃಖ ಕೊಡಬೇಡಿ, ನನ್ನ ಆತ್ಮಕ್ಕೆ ತೊಂದರೆ ಕೊಡಬೇಡಿ, ನೋಯಿಸ್ಬೇಡಿ ಅಂತ. ಆತ್ಮ ಈ ಶರೀರದ ಒಳಗಡೆ ಇಲ್ಲ ಅಂದ್ರೆ ಮಾತಾಡಕ್ಕೆ ಸಾಧ್ಯ ಇಲ್ಲ. ಆತ್ಮ ಹೇಳುತ್ತೆ ನಾನು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ತಗೊಳ್ತೀನಿ. ನಾನು ಅವಶ್ಯಕವಾಗಿ 84 ಜನ್ಮವನ್ನ ಪಡಿತೀನಿ, ಪಡೆದು ನರಕವಾಸಿ ಆಗಿದ್ದೀನಿ. ಈಗ ಪುನಃ ನೀವು ಸ್ವರ್ಗವಾಸಿಗಳಾಗಕ್ಕೆ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಸ್ವರ್ಗವಾಸಿ ತೋ ಬಾಪ್ ಹಿ ಬನಾಯಂಗೆ. ಈ ನರಕವಾಸಿ ಆತ್ಮಗಳನ್ನ ಸ್ವರ್ಗವಾಸಿಗಳನ್ನಾಗಿ, ಮನುಷ್ಯರನ್ನ ದೇವತೆಗಳನ್ನಾಗಿ ಬಾಬೋರೇ ಮಾಡ್ತಾರೆ. ಸ್ವರ್ಗ ಅಂತ ಹೇಳೋದು ಸತ್ಯುಗಕ್ಕೆ. ये जो कहते हैं फलाना स्वर्गवासी हुआ, ये झूठ बोलते हैं. ಯಾರು ಶರೀರ ಬಿಟ್ರು ವೈಕುಂಠ ಸಮಾರಾಧನೆ ಸ್ವರ್ಗಸ್ಥರಾದ್ರು, ಸೋಮವಾರ ಶರೀರ ಬಿಟ್ರೆ ಸ್ವರ್ಗದ ಬಾಗ್ಲು ತೆಗೆದಿರುತ್ತೆ, ಇದೇನೇನೆಲ್ಲ ಹೇಳ್ತಾರಲ್ಲ ಇವೆಲ್ಲವೂ ಅಸತ್ಯ. ಬಾಬಾ ಹೇಳ್ತಾರೆ ಇದು ನರಕ. ಯಾರಾದ್ರೂ ಶರೀರ ಬಿಟ್ರೆ ಹೇಳ್ತಾರೆ ಸ್ವರ್ಗಕ್ಕೆ ಹೋದ್ರು. ಫಿರ್ ನರಕ ಮೇ ಕ್ಯೂ ಬುಲಾತೆ, ಆಕರ್ ಖಾನಾ ಖಾओ. ಸ್ವರ್ಗಕ್ಕೆ ಹೋದ್ರಲ್ಲ, ಸ್ವರ್ಗದ ವೈಭವದಲ್ಲಿ ಇರ್ತಾರ ಅವರು, ಅವರಿಗೆ ಈ ನರಕದ ಊಟ ತಿನ್ಸಕ್ ಯಾಕೆ ಕರಿತೀರಿ? ಸ್ವರ್ಗದಲ್ಲಂತೂ ಅವ್ರಿಗೆ ತುಂಬಾ ವೈಭವ ಸಿಗುತ್ತೆ.
तुम नरक में क्यों बुलाते हो, ಮನುಷ್ಯ ಮೇ ಇತ್ನಿ ಭಿ ಸಮಜ್ ನಹಿ ಹೈ. ಅಲ್ಲ, ಅವ್ರು ಸ್ವರ್ಗದಲ್ಲಿ ಅಷ್ಟು ವೈಭವದಲ್ಲಿ ಇರ್ತಾರೆ, ಅದ್ರ ಮುಂದೆ ಇದೇನು ಅಲ್ಲ. ಮತ್ತೆ ಮನುಷ್ಯರಿಗೆ ಇದು ಗೊತ್ತೇ ಇಲ್ಲ, ಅರಿವೇ ಇಲ್ಲ, ನಾವ್ಯಾಕೆ ಇಲ್ಲಿ ಕರಿತೀವಿ. ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಈಗ ಈ ಕಲಿಯುಗ ಸಮಾಪ್ತಿ ಆಗತ್ತೆ. ಇನ್ಕೋ ಆಗ್ ಲಗೇಗಿ. ಆಗ್ ಲಗೇಗಿ ಅಂದ್ರೆ ಬೆಂಕಿ ಬೀಳುತ್ತೆ ಅಂದ್ರೆ ನಾವು ತಿಳ್ಕೊಂಡಿರುವಂತಹ ಒಂದು ತತ್ವ ಅಲ್ಲ. ಟೋಟಲ್ ಇಡೀ ವಿನಾಶವನ್ನೇ ಬೆಂಕಿ ಅಂತ ಹೇಳೋದು. ವಿನಾಶದ ಬೆಂಕಿ ಬೀಳುತ್ತೆ, ಎಲ್ಲರೂ ವಿನಾಶವನ್ನ ಹೊಂದುತ್ತಾರೆ. ಎಲ್ಲ ಶರೀರನೂ ಕಣ್ಣಿಗೆ ಕಾಣೋದು ಎಲ್ಲವೂ ವಿನಾಶ ಆಗುತ್ತೆ. ನೀವು ಮಕ್ಕಳು ಬಾಬೋರಿಂದ ಆಸ್ತಿ ತಗೋತೀರಿ, ಸತ್ಯುಗ್ ಮೇ ಹಾಕರ್ ರಾಜ್ಯ ಕರೆಂಗೆ. ಯಾರು ಬಾಬೋರಿಂದ ಆಸ್ತಿ ತಗೋತೀರಿ ಅವರೇ ಸತ್ಯಯುಗದಲ್ಲಿ ಬಂದು ರಾಜ್ಯ ಮಾಡ್ತೀರಿ. ಈ ಲಕ್ಷ್ಮೀ ನಾರಾಯಣ್ಗೆ ಈ ಆಸ್ತಿ ಯಾರು ಕೊಟ್ಟಿದ್ದು? ಬಾಬೋರು. ನೀವೀಗ ಬಾಬೋರಿಂದ ಯೋಗ್ಯರಾಗ್ತಾ ಇದ್ದೀರಿ. ತುಮ್ ಕಹೆಂಗೆ ನರಕವಾಸಿ ಸೇ ಸ್ವರ್ಗವಾಸಿ ಬನ್ ರಹೇ ಹೇ. ನೀವು ಹೇಳ್ತೀರಿ ಅಲ್ವಾ, ನಾವೀಗ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗ್ತಾ ಇದೀವಿ, ಅದಕ್ಕೆ ಪುರುಷಾರ್ಥ ಮಾಡ್ತಾ ಇದೀವಿ. ಬಾಬಾ ಹೇಳ್ತಾರೆ, ನಾನೆಂದು ಸ್ವರ್ಗವಾಸಿ ಆಗೋದಿಲ್ಲ, ನಾನಂತೂ ಪರಂಧಾಮದಲ್ಲಿರ್ತೀನಿ. ಸ್ವರ್ಗವಾಸಿ ನರಕವಾಸಿ ಎಲ್ಲ ನೀವೇ ಆಗೋದು. ಆತ್ಮದ ನಿವಾಸ ಸ್ಥಾನ ಶಾಂತಿಧಾಮ, ಮತ್ತೆ ನೀವು ಸುಖಧಾಮದಲ್ಲಿ ಬರ್ತೀರಿ. ಇವಾಗಿರೋದು ದುಃಖಧಾಮ, ಇದರ ವಿನಾಶ ಅಂತೂ ಆಗುತ್ತೆ. ये किसको भी पता नहीं कि ಭಗವಾನ್ ಬ್ರಹ್ಮ ತನ್ಮೆ ಆಕರ್ ರಾಜಯೋಗ ಸಿಖಾತೆ ಹೇ. ಜಗತ್ತಲ್ಲಿ ನಿಮ್ಮ ಹೊರತು ಯಾರಿಗೂ ಗೊತ್ತಿಲ್ಲ, ಭಗವಂತ ಸ್ವಯಂ ಬ್ರಹ್ಮನ ತನುವಲ್ಲಿ ಬಂದು ರಾಜಯೋಗ ಕಲಿಸ್ತಾರೆ ಅಂತ. ಅವ್ರು ತಿಳ್ಕೊಂಡಿದ್ದಾರೆ ಏನಂತ, ಕೃಷ್ಣ ಬಂದಿದ್ದಾನೆ, ಕೃಷ್ಣನ ತನು ಅಲ್ಲ, ಕೃಷ್ಣನೇ ಬಂದಿದ್ದಾನೆ, ಕೃಷ್ಣನೇ ಬರ್ತಾನೆ ಅಂತ. ಯಾಕೆಂದ್ರೆ ಗೀತೆಯಲ್ಲಿ ಕೃಷ್ಣನ ಹೆಸರೇ ಹಾಕಿದಾರಲ್ಲ, ಶ್ರೀ ಕೃಷ್ಣಕ್ಕೆ ತನ್ಮೆ ಭಿ ನಹಿ ಕಹೆಂಗೆ. ಕೃಷ್ಣ ಆಯ, ಕೃಷ್ಣ ಕೋ ಭಗವಾನ್ ಕಹ ನ ಸಕೆ, ಇವತ್ತು ವಿಶ್ವ ಕಾ ಮಾಲಿಕ್ ಹೇ. ಕೃಷ್ಣನ ತನುವಲ್ಲಂತೂ ಪರಮಾತ್ಮ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಸದ್ಗತಿಯಲ್ಲಿ ಪರಮಾತ್ಮ ಬರೋ ಅವಶ್ಯಕತೆನೂ ಇಲ್ಲ. ಕೃಷ್ಣ ಭಗವಂತ ಅಂತ ಆಗೋದಿಲ್ಲ, ಕರೀಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ಕೃಷ್ಣ ವಿಶ್ವದ ಮಾಲೀಕ, ಲಿಬ್ರೇಟರ್, ಎಲ್ಲರಿಗೂ ಒಬ್ರೆ, ಅವರೇ ಸುಪ್ರೀಂ ಆತ್ಮ, ಪರಮ ಆತ್ಮ ಅವರು. दुनिया में कोई भी सत्संग नहीं होता जहां ऐसा समझे कि हम बाप से ಸ್ವರ್ಗ का वर्षा लेते हैं. ಜಗತ್ತಲ್ಲಿ ಯಾವುದು ಅಂತಹ ಸತ್ಸಂಗ ಇಲ್ಲ ಎಲ್ಲಿ ಈ ತರ ತಿಳ್ಕೊಳ್ಳೋದು, ಪರಮಾತ್ಮ ನಮ್ಗೆ ಸ್ವರ್ಗದ ಆಸ್ತಿ ಕೊಡ್ತಾರೆ, ನಾವು ಸ್ವರ್ಗದ ಆಸ್ತಿ ತಗೊಳಕ್ ಹೋಗ್ತಾ ಇದೀವಿ ಅಂತ ಹೇಳೋ ಸತ್ಸಂಗ ಯಾವುದು ಇಲ್ಲ. ಪತೀತರನ್ನ ಪಾವನ ಮಾಡೋರು ಒಬ್ರೇ ತಂದೆ. ಬಾಬಾ ಹೇಳ್ತಾರೆ, ನಾನು ನಿಮ್ಮ ಸತ್ಯವಾದ ಗುರು ಆಗಿದ್ದೀನಿ, ನಿಮ್ಮನ್ನು ಪಾವನ ಮಾಡ್ತೀನಿ. ಬಾಕಿ ಗಂಗಾ ನೀರು ಪಾವನ ಮಾಡಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಇದು ಪಾಪಾತ್ಮಗಳ ಜಗತ್ತು. ಏನಾದ್ರೂ ಮಾಡಿ, ಭಕ್ತಿ ಮಾರ್ಗದಲ್ಲಿ ಏನಾದ್ರೂ ಮಾಡಿ, ಸೀಡಿ ನೀಚೆ ಉತ್ತರ್ನಿಹಿ. ಎಷ್ಟಾರು ಭಕ್ತಿ ಮಾಡಿ, ಮಂದಿರ ಕಟ್ಸಿ, ದಾನ ಮಾಡಿ, ಧರ್ಮ ಮಾಡಿ, ಯಾತ್ರೆ ಮಾಡಿ, ಪತನದಲ್ಲೇ ಬರ್ಬೇಕು. ಸತೋ ಪ್ರಧಾನರಿಂದ ತಮೋ ಪ್ರಧಾನರೇ ಆಗ್ಬೇಕು. ತುಮ್ ಭಕ್ತಿ ನಹಿ ಕರ್ತೆ ಹೋ, ಹಾಯ್ ರಾಮ್ ಬಿ ನಹಿ ಕಹೆಂಗೆ. ನೀವು ಭಕ್ತಿನೂ ಮಾಡಕ್ ಸಾಧ್ಯ ಇಲ್ಲ, ಅಯ್ಯೋ ರಾಮ, ಅಯ್ಯೋ ಭಗವಂತ ಅಂತಾನೂ ಕರೀಲಿಕ್ ಸಾಧ್ಯ ಇಲ್ಲ. ಅವ್ರು ನಿಮ್ ತಂದೆ, ಅವ್ರನ್ನ ಅಯ್ಯೋ ಅಂತ ದುಃಖಿಯ ಕರೆಯೋ ಅವಶ್ಯಕತೆ ಇಲ್ಲ. ಅವ್ರು ನಿಮ್ ತಂದೆ, ನಿಮ್ಗೆ ಓದಿಸ್ತಾ ಇದ್ದಾರೆ. ಹೇ ಭಗವಾನ್ ಆವೋ, ಹೇ ರಾಮ್ ಬಿ ನಹಿ ಕೇನಾ ಚಾಹಿಯೇ. ಹೇ ಭಗವಂತ ಅಂತ ಕರೀತ, ಭಕ್ತಿ ಶಬ್ದಗಳಿವು. ನಾವು ಹೇಳ್ತಾರೆ, ಹೇ ಭಗವಂತ ಬಾ, ಹೇ ರಾಮ ಬಾ, ಈ ತರನು ನೀವು ಹೇಳ್ಬಾರ್ದು. ಪರಂತು ಬಹುತೋಮಿ ಆದತ್ ಪಡಿ ಹುಯಿತು ಅಕ್ಷರ್ ನಿಕಲ್ ಪಡ್ತೆ ಹೇ. ಆದ್ರೆ 63 ಜನ್ಮದ ಭಕ್ತಿಯ ಸಂಸ್ಕಾರ ಇರೋರಿಗೆ ಕೆಲವರಿಗೆ ಈಗಲೂ ಅದೇ ಕೂಗ್ತಾರೆ, ಯಾವುದೇ ಪರಿಸ್ಥಿತಿ ಸಂದರ್ಭದಲ್ಲಿ ಕೂಗೋದು ಭಕ್ತರ ತರ. ತುಮ್ಕೋ ಬಾಬಾ ಕೇತೆ ಮುಜೆ ಯಾದ್ ಕರೋ ವಿಕರಂ ವಿನಾಶೋಂಗೆ. ನೀವು ಭಕ್ತರ ತರ ಈ ಶಬ್ದಗಳನ್ನ ಕೂಗಬಾರ್ದು. ಬಾಬಾ ಹೇಳ್ತಾರೆ, ನೀವೇನ್ ಮಾಡ್ಬೇಕು, ನನ್ನನ್ನ ನೆನ್ಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ನೀವು ನನ್ನ ಹತ್ರ ಬರ್ತೀರಿ. ಯಾದ್ ಏಕ ಕೋಹಿ ಕರ್ನ, ನೆನಪು ಒಬ್ಬರನ್ನೇ ಮಾಡ್ಬೇಕು. ಭಕ್ತಿ ಅಂದ್ರೆ ಅನೇಕ ಅಲ್ವಾ, ನೋಡಿ ಎಲ್ಲಾ ಕಡೆನೂ ಹೋಗ್ತಾರೆ, ಅದು ಹಿಂದೂ ಧರ್ಮದವರು ಎಲ್ಲಾ ಕಡೆನೂ ಹೋಗ್ತಾರೆ. ನಾವು ಮಸೀದಿಗೂ ಹೋಗ್ತೀವಿ, ಚರ್ಚಿಗೂ ಹೋಗ್ತೀವಿ, ಗುರುದ್ವಾರಕ್ಕೂ ಹೋಗ್ತೀವಿ ಅಂತ. ಯಾಕೆಂದ್ರೆ ಭಕ್ತಿ ಅಂದ್ರೇನೆ ಅನೇಕತೆ ಮತ್ತು ಅಲೆದಾಟ. ಆದ್ರೆ ಬಾಬಾ ಹೇಳ್ತಾರೆ, ನೀವು ನೆನಪು ಇಲ್ಲಿ ಒಬ್ಬರನ್ನೇ ಮಾಡ್ಬೇಕು. ಬಾಬಾ ಕೇತೆ ತುಮಾರಾ ಅಂತಿಮ್ ಜನ್ಮ ಹೇ, ಅಭಿ ವರ್ಷಾ ಲಿಯಾ ಸೋ ಲಿಯಾ, ಫಿರ್ ಕಭಿ ನಹಿ ಪಾ ಸಕೆಂಗೆ.
ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ನಿಮ್ಮ ಅಂತಿಮ ಜನ್ಮ, ಅಂತಿಮ ಜನ್ಮದಲ್ಲೂ ಅಂತಿಮ ಸಮಯ ಇದು. ನೀವು ಆಸ್ತಿ ಬಾಬಾ ಅವರಿಂದ ತಗೊಂಡ್ರೆ ತಗೊಂಡಂಗೆ, ಮತ್ತಿನ್ಯಾವಾಗೂ ತಗೊಳಕ್ಕೆ ಸಾಧ್ಯ ಇಲ್ಲ. ನಮ್ ಕೆಲಸ ಎಲ್ಲ ಮುಗಿಸ್ ಬರ್ತೀವಿ, ನಮ್ ಜವಾಬ್ದಾರಿ ಮುಗಿಸ್ ಬರ್ತೀವಿ, ರಿಟೈರ್ಡ್ ಆದ್ಮೇಲೆ ಬರ್ತೀವಿ. ಬಾಬಾ ಹೇಳ್ತಾರೆ, ಆಸ್ತಿ ತಗೊಂಡ್ರಿ, ಮತ್ ಯಾವಾಗೂ ತಗೊಳಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ಯೇ ಜೋ ಅಪ್ನೆ ಕೋ ಹಿಂದೂ ಕೆಹಲಾತೆ वो असल ದೇವಿ ದೇವತಾ ಧರ್ಮ ವಾಲೆ. ಯಾರು ತಮ್ಮನ್ನ ಹಿಂದೂಗಳು ಅಂತ ಹೇಳ್ಕೊತಾ ಇದಾರಲ್ಲ, ಅವರು ಮೂಲತಃ ದೇವಿ ದೇವತಾ ಧರ್ಮದವರು. ಕ್ರಿಶ್ಚಿಯನ್ ಧರ್ಮದವ್ರದ್ದು ಎಂದು ಹೆಸರು ಚೇಂಜ್ ಆಗೋದಿಲ್ಲ. ಭಲೆ ತಮೋ ಪ್ರಧಾನರು ಆದ್ರೂ ಕ್ರಿಶ್ಚಿಯನ್ ಧರ್ಮದವ್ರಂತಾನೆ ಹೇಳ್ಕೊತಾರೆ. ಆದ್ರೆ ನೀವು ದೇವಿ ದೇವತೆಗಳು, ಆದ್ರೆ ಪತೀತರಾಗಿರೋ ಕಾರಣ ನಿಮ್ಮನ್ನ ಹಿಂದೂಗಳು ಅಂತ ಹೇಳ್ಕೊತೀರಿ. ಯಾಕೆಂದ್ರೆ ನಿಮ್ಮನ್ನ ಇವಾಗ ದೇವತೆಗಳು ಅಂತ ಹೇಳ್ಕೊಳ್ಳುವಂತಹ ಲಕ್ಷಣಗಳು ನಿಮ್ಮಲ್ಲಿ ಇಲ್ಲ. ಭೂಲ್ ಗಯೇ ಹಮ್ ಅಸುಲ್ ದೇವಿ ದೇವತಾತೆ. ಹಿಂದೂಗಳು ಅಂತ ಹೇಳ್ಕೊಂಡು ನಾವು ಅಸುಲ್ ಮೂಲ ಮರ್ತು ಬಿಟ್ಟಿದ್ದೀರಿ, ನಾವು ದೇವಿ ದೇವತೆಗಳಾಗಿದ್ವಿ. ಅಪ್ನೆ ಕೋ ದೇವತಾ ಧರ್ಮ ವಾಲಾ ಕೋಯಿ ನಹಿ ಕೆಹಲಾತೆ ಕ್ಯೋಂಕಿ ವಿಕಾರಿ ಹೇ. ಯಾರು ತಮ್ಮನ್ನು ತಾವು ದೇವಿ ದೇವತಾ ಧರ್ಮದವರು ಅಂತ ಹೇಳ್ಕೊಳ್ಳೋದೇ ಇಲ್ಲ, ಏಕೆಂದ್ರೆ ವಿಕಾರಿಗಳು. ನೋಡಿ, ಜನಗಣತಿ ಮತ್ತೊಂದಕ್ಕೆಲ್ಲ ಬಂದಾಗ ನಿಮ್ ಧರ್ಮ ಯಾವುದು ಅಂದ್ರೆ ಯಾರಾದ್ರೂ ಹೇಳಕ್ಕಾಗುತ್ತಾ? ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು, ದೇವತೆಗಳು ಅಂತ ಹೇಳ್ಕೊಳಕ್ಕಾಗಲ್ಲ, ವಿಕಾರಿಗಳು. ಇದು ದೇಹ ಅಭಿಮಾನ. बच्चों को बहुत अच्छी तरह समझाया जाता, यहाँ कोई ಸಾಧು ಸಂತ್ ಆದಿ ನಹಿ. ಮಕ್ಕಳಿಗೆ ಬಾಬಾ ಅವರು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಯಹಾ ಕೊಯ್ ಸಾಧು ಸಂತ್ ಆದಿ ನಹಿ. ಇಲ್ಲಿ ಯಾರು ಸಾಧು ಸನ್ಯಾಸಿಗಳು ಗುರುಗಳು ಪೀಠ ಇದ್ಯಾವುದು ಇಲ್ಲಿಲ್ಲ. ಹಮ್ ವ್ಯಾಪಾರಿ ಹೇ ಫಲಾನಾ ಹೇ ಸಬ್ ದೇಹಾಭಿಮಾನ. ನಾವ್ ವ್ಯಾಪಾರಿಗಳು, ನಾವ್ ಇಂಥವ್ರು, ಯಾವ್ದೇ ನಾನ್ ಜಡ್ಜು, ನಾನ್ ಲಾಯರು, ನಾನ್ ಟೀಚರು, ಇದೆಲ್ಲ ದೇಹಾಭಿಮಾನ. ಮತ್ತೆ ಯಾರು ನಾವು? ಇದು ನಮ್ಮ ಪಾತ್ರ, ನಾನು ಆತ್ಮ. ಈಗ ನೀವು ದೇಹಿ ಅಭಿಮಾನಿಗಳಾಗಬೇಕು. ದೇಹಿ ಅಭಿಮಾನಿ ಆಗೋದ್ರಲ್ಲಿ ಪರಿಶ್ರಮ ಇದೆ. ನೀವು ಬಾಬೋರಿಂದ ಆಸ್ತಿ ತಗೋಬೇಕು ಅಂದ್ರೆ ಬಾಬೋರ್ ನೆನಪು ಮಾಡಿ. ಕಾಮ್ ಕಾರ್ಡೆ ದಿಲ್ ಯಾರ್ಡೆ ತುಮ್ ಆಶಿಕ್ ಹೋ ಏಕ್ ಮಾಶಿಕ್. ಕೈಯಿಂದ ಎಲ್ಲ ಕೆಲಸ ಮಾಡ್ತಾ ಇರಿ, ನಿಮ್ದೇನು ಜವಾಬ್ದಾರಿ ಕರ್ತವ್ಯ ಎಲ್ಲ ಮಾಡಿ, ಹೃದಯದಿಂದ ಮನಸ್ಸಿಂದ ಬಾಬೋರ್ ನೆನಪು ಮಾಡಿ. ಯಾವ ತರ ಮಾಡಕ್ಕಾಗುತ್ತದೋ ಹಂಗ್ ಮಾಡಕ್ಕಾಗುತ್ತಾ? ಬದಿಕ್ ಬಾಬಾ ಹೇಳ್ತಾರೆ, ಪ್ರಿಯತಮೆ ಪ್ರಿಯತಮನನ್ನ ನೆನ್ಪು ಮಾಡಿ. ನೋಡಿ, ಯಾರ ಮೇಲೋ ಪ್ರೀತಿ ಬಂದ್ಬಿಡುತ್ತೆ. ಯಾರ ಮೇಲ್ ಪ್ರೀತಿ ಆದವರು ಎಲ್ಲಾರನ್ನೂ ಮರ್ತು ಬಿಡ್ತಾರೆ. ಎಲ್ಲಾ ಕೆಲಸ ಮಾಡ್ತಾನೋ ಅವ್ರು ಯಾರ ಜೊತೆ ಪ್ರೀತಿ ಆಗಿದೆ ಅವರಲ್ಲೇ ಕನೆಕ್ಟ್ ಆಗ್ಬಿಡ್ತಾರೆ. ಅವ್ರಿಗೆ ಪ್ರತಿಯೊಂದ್ರಲ್ಲೂ ಬಾಬಾ ಹೇಳ್ತಾರಲ್ಲ, ಅವರೇ ಕಾಣಿಸ್ತಾ ಇರ್ತಾರೆ. ಅದು ನೀವೂನು ಎಲ್ಲ ಕೆಲಸ ಮಾಡ್ತಾ ಒಬ್ಬ ಪ್ರಿಯತಮನನ್ನ ನೆನ್ಪು ಮಾಡಿ. ಎಲ್ಲರಿಗೂ ಸದ್ಗತಿ ದಾತ ಒಬ್ರೇ ಪ್ರಿಯತಮ. ಅವ್ರು ಬರ್ತಾರೆ ಯಾವಾಗ ಅಂದ್ರೆ ಯಾವಾಗ ಎಲ್ಲರಿಗೂ ಸದ್ಗತಿ ಸಿಗೋ ಸಮಯ, ಸ್ವರ್ಗದ ಸ್ಥಾಪನೆ ಆಗುತ್ತೆ. ಅಲ್ಲಿ ದುಃಖದ ಹೆಸರು ಚಿಹ್ನೆನೂ ಇರೋದಿಲ್ಲ. अभी तुम बच्चे यहाँ आए हो बेहद के बाप से स्वर्ग का 21 जन्मों के लिए सदा सुख का वर्षा पाने. ಬೇಹದ್ದಿನ ತಂದೆಯಿಂದ ಸ್ವರ್ಗದ 21 ಜನ್ಮಕ್ಕೆ ಸದಾ ಸುಖದ ಆಸ್ತಿ ಪಡ್ಕೊಳಕ್ ಬಂದಿದ್ದೀರಿ. और कोई भी मनुष्य मात्र किसी को स्वर्ग का मालिक बना नहीं सकते. ಬಾಬಾ ಹೇಳ್ತಾರೆ, ಇನ್ಯಾರು ಬಾಬನ್ ಬಿಟ್ಟು ಯಾವುದೇ ಮನುಷ್ಯ ಮಾತ್ರರು ಯಾರನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಕ್ಕಾಗಲ್ಲ. ತಾನೇ ಆಗಕ್ಕಾಗಲ್ಲ, ಬೇರೆಯವ್ರನ್ನೆಲ್ಲಿ ಮಾಡ್ತಾರೆ. ಶಿವಬಾಬಾ ಭಾರತದಲ್ಲೇ ಬಂದು ಭಾರತವನ್ನ ಸ್ವರ್ಗವಾಗಿ ಮಾಡ್ತಾರೆ. ಅದಕ್ಕೆ ಶಿವ ಜಯಂತಿಯನ್ನ ಆಚರಿಸಲಾಗುತ್ತೆ. ಪರಂತು ಭೂಲ್ ಗಯೇ ಬಾಬಾ ಸೆ ಹಮ್ಕೋ ಸ್ವರ್ಗ ಕಾ ವರ್ಷ ಮಿಲ್ತಾ ಹೈ. ಮರ್ತು ಬಿಟ್ಟಿದ್ದೀರಿ, ಬಾಬೋರಿಂದ ನಮ್ಗೆ ಸ್ವರ್ಗದ ಆಸ್ತಿ ಸಿಗುತ್ತೆ ಅಂತ. ನೋಡಿ, ಮನುಷ್ಯರು ಯಾರಿಂದ ಏನಾದ್ರೂ ಸಿಗುತ್ತೆ ಅಂದ್ರೆ ಬುದ್ಧಿ ಎಲ್ಲಿರುತ್ತೆ? ತಂದೆಯಿಂದ ಆಸ್ತಿ ಸಿಗುತ್ತೆ ಅಂದ್ರೆ ಸಿಗೋವರೆಗೂ ಎಲ್ಲಿರುತ್ತೆ? ಬಾಬಾ ಹೇಳ್ತಾರೆ, ನೀವು ಮರ್ತು ಬಿಟ್ಟಿದ್ದೀರಿ, ಬರೀ ಶಿವ ಜಯಂತಿ ಆಚರಿಸ್ತೀರಿ, ಬಾಬೋರಿಂದ ನಮ್ಗೆ ಸ್ವರ್ಗದ ಆಸ್ತಿ ಸಿಗುತ್ತೆ ಅಂತ. ಈಗ ಆಸ್ತಿ ಸಿಗುತ್ತೆ ಅಂತ ಗೊತ್ತಾಗಿದೆ, ಆದ್ರೆ ಬುದ್ಧಿ ಎಷ್ಟು ಬಾಬೋರ್ ಜೊತೆಯಲ್ಲಿರುತ್ತೆ? ಮಧುರ ಅತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ
ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ, ನಮಸ್ತೆ, नमस्ते। धारणेगोस्कर मुख्य सारा। पढ़ाई के आधार पर अपनी तकदीर ऊंच बनानी है। ಈ ವಿದ್ಯೆಯ ಆಧಾರದ ಮೇಲೆ ನಿಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡ್ಕೊಳ್ಳಿ. ಮನುಷ್ಯರಿಂದ ದೇವತೆಗಳಾಗಿ ಪಾವನರಾಗಿ ವಾಪಸ್ ಮನೆಗೆ ಹೋಗ್ಬೇಕು, ಮತ್ತೆ ಅಲ್ಲಿಂದ ಹೊಸ ಜಗತ್ತಲ್ಲಿ ಬರಬೇಕು. ಎರಡನೇ, आतों से काम करते एक बाप की याद में रहना है. ಕೈಯಿಂದ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿ, ಆದರೆ ಒಬ್ಬ ತಂದೆಯ ನೆನಪಲ್ಲಿರಿ. ಯಾವುದೇ ಉಲ್ಟಾ ಮಾತುಗಳನ್ನ ಕೇಳಬೇಡಿ, ಯಾವುದೇ ಉಲ್ಟಾ ಮಾತುಗಳನ್ನ ಹೇಳಬೇಡಿ. ಉಲ್ಟಿ ಬಾತ್ ನ ಸುನನಿ ಹೇ ನ ಸುನಾನಿ. वरदान, सदा अपने पवित्र स्वरूप में स्थित रहे. गुण रूपी मोती चुगने वाले ಹೋಲಿ ಅಂಶ ಭವ. ಸದಾ ತನ್ನ ಪವಿತ್ರ ಸ್ವರೂಪದ ಸ್ಥಿತಿಯಲ್ಲಿದ್ದು ಗುಣಗಳ ಮುತ್ತನ್ನ ಹಾರಿಸ್ಕೊಳ್ಳೋರೆ ಹೋಲಿ ಅಂಶ ಭವ. आप होली अंशों का स्वरूप है, पवित्र. और कर्तव्य है सदैव गुणों रूपी मोती चुगना. ನೀವು ಹೋಲಿ ಹಂಸಗಳ ಸ್ವರೂಪನೇ ಪವಿತ್ರತೆ, ಪವಿತ್ರ ಸ್ವರೂಪ. ನೀವು ಹೋಲಿ ಹಂಸಗಳ ಕರ್ತವ್ಯ ಸದಾ ಎಲ್ಲರಲ್ಲಿರೋ ಗುಣ ಅನ್ನೋ ಮುತ್ತುಗಳನ್ನ ಹಾರಿಸ್ಕೊಳ್ಳೋದು. ಅವಗುಣಗಳು ಅನ್ನೋ ಕಲ್ಲುಗಳು, ಇದನ್ನ ಬುದ್ಧಿಯಲ್ಲೆಂದು ಸ್ವೀಕಾರ ಮಾಡಬಾರ್ದು. ಕಾಣುತ್ತೆ ಅವಗುಣ ಗುಣ ಎಲ್ಲರದು ಕಾಣುತ್ತೆ, ಕಾಣಿಸೋದಿಲ್ಲ ಅಂತಲ್ಲ, ಹಾರಿಸ್ಕೊಳ್ಳಲ್ಲ. ಈಗ ಹಂಸಕ್ಕೆ ಕಾಣುತ್ತೆ ಕಲ್ಲು ಮುತ್ತು ಯಾವುದು, ಆದ್ರೆ ಅದು ಯಾವ್ದನ್ನ ಹಾರಿಸ್ಕೊಳ್ಳೋದು. ಬಾಬಾ ಹೇಳ್ತಾರೆ ಹಂಗೆ ಅವಗುಣ ಅನ್ನೋ ಕಲ್ಲುಗಳನ್ನ ಎಂದು ಬುದ್ಧಿಯಿಂದ ಸ್ವೀಕಾರ ಮಾಡಬೇಡಿ. लेकिन इस कर्तव्य को पालन करने के लिए सदैव एक आज्ञा याद रहे कि न बुरा सोचना, न बुरा सुनना, न बुरा देखना, न बुरा बोलना, न बुरा करना. ನಾವೇ ಹೇಳ್ತಾರೆ ಈ ಕರ್ತವ್ಯವನ್ನ ಪಾಲನೆ ಮಾಡ್ಲಿಕ್ಕೆ, ಯಾವ ಕರ್ತವ್ಯವನ್ನ? ಗುಣಗಳ ಮುತ್ತನ್ನೇ ಹಾರಿಸ್ಕೊಳ್ಳೋದು. ಈ ಕರ್ತವ್ಯವನ್ನ ಪಾಲನೆ ಮಾಡ್ಲಿಕ್ಕೆ ಸದಾ ಬಾಬೋರ ಒಂದು ಆಜ್ಞೆ ನೆನ್ಪಿಟ್ಕೊಳ್ಳಿ. ನಾನು ಕೆಟ್ಟದ್ದನ್ನ ಯೋಚಿಸೋದಿಲ್ಲ, ಕೆಟ್ಟದ್ದನ್ನ ಕೇಳೋದಿಲ್ಲ, ಕೆಟ್ಟದ್ದನ್ನ ನೋಡೋದಿಲ್ಲ, ಕೆಟ್ಟದ್ದನ್ನ ಮಾತಾಡೋದಿಲ್ಲ, ಕೆಟ್ಟದ್ದನ್ನ ಮಾಡೋದಿಲ್ಲ, ಇನ್ ಮುಂತಾದ. तो इस आज्ञा को सदा स्मृति में रखते व सदा सागर के किनारे पर रहते हैं. ಯಾರಿಗೆ ಬಾಬೋರ ಈ ಆಜ್ಞೆ ಸದಾ ಸ್ಮೃತಿಯಲ್ಲಿರುತ್ತೆ, ಅವ್ರು ಯಾರ ಅವಗುಣ ನೋಡೋದಿಲ್ಲ, ಕೇಳೋದಿಲ್ಲ, ಮಾತಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ ಅಂದ್ಮೇಲೆ ಎಲ್ಲಿರ್ತಾರೆ? ಬಾಬೋರ ಸಾಗರ, ಬಾಬೋರ ಆಜ್ಞೆ ಸ್ಮೃತಿಯಲ್ಲಿ ಇಟ್ಕೊಳ್ಳೋರು ಸದಾ ಸಾಗರದ ದಡದಲ್ಲಿ ಇರ್ತಾರೆ. ಅಂಶೋಂ ಕಾ ಠಿಕಾನಾ ಹೇ ಹಿ ಸಾಗರ. ಅಂಶಗಳ ಸ್ಥಾನನೇ ಸಾಗರ. ಅಂದ್ರೆ ಅವರು ಬಾಬೋರಿಗೆ ತುಂಬಾ ಸಮೀಪ ಇರ್ತಾರೆ. ಯಾರು ಸದಾ ಈ ಆಜ್ಞೆನ ನೆನಪಿಟ್ಕೋತಾರೆ, ಎಲ್ಲರಲ್ಲಿರೋ ಮುತ್ತುಗಳನ್ನೇ ಆರಿಸ್ಕೊಳ್ತಾರೆ. ನೋಡಿ ಅಷ್ಟು ಸಹಜ ಅಲ್ಲ. ಕಲ್ಲು ಬೇಗ ಆರಿಸ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಅಭ್ಯಾಸ ಮುತ್ತುಗಳನ್ನ, ಹಂಸಗಳು ಅಂದ್ರೆ ಹಂಸಗಳ ವಿಶೇಷತೆನೆ ಮುತ್ತನ್ನ ಆರಿಸ್ಕೊಳ್ಳೋದು. ಅದಕ್ಕೆ ಪುರುಷಾರ್ಥ ಮಾಡ್ಬೇಕಾಗುತ್ತೆ. ಸ್ಲೋಗನ್, ಚಲ್ತೆ ಫಿರ್ತೆ ಫರಿಷ್ಠಾ ಸ್ವರೂಪ್ ಮೇ ರೆಹನಾ ಯಹಿ ಬ್ರಹ್ಮ ಬಾಬಾ ಕಿ ದಿಲ್ ಪಸಂದ್ ಗಿಫ್ಟ್ ಹೇ. ನಡೀತಾ ಓಡಾಡ್ತಾನು ಫರಿಷ್ಠಾ ಸ್ವರೂಪದಲ್ಲಿರೋದು ಇದೇ ಬ್ರಹ್ಮ ಬಾಬೋರ ಪ್ರೀತಿಯ ಗಿಫ್ಟ್ ಇದು. ಅವ್ಯಕ್ತ ಇಶಾರೆ, ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ ಸದಾ ಅಚಲ ಅಡೋಲವಾಗಿ ಇರ್ಲಿಕ್ಕೆ ಸ್ವ ಉನ್ನತಿ ಹಾಗೂ ಸೇವೆಯ ಉನ್ನತಿಯಲ್ಲಿ ಸದಾ ಬ್ಯುಸಿಯಾಗಿರಿ. ಸ್ವ ಉನ್ನತಿ, ಸೇವೆಯ ಉನ್ನತಿಯಲ್ಲಿ ಸದಾ ಬ್ಯುಸಿಯಾಗಿರಿ. ಸರ್ವರ ಪ್ರತಿ ಶುಭ ಭಾವನೆ ಇಟ್ಕೊಳ್ಳಿ. ಸಂಬಂಧ ಕೆ ಆಧಾರ ಪರ್ ಪಾರ್ಟ್ ನಹಿ, ಸೇವಾ ಕೆ ಸಂಬಂಧ ಸೆ ಪಾರ್ಟ್ ಬಚಾವ್. ಸಂಬಂಧಗಳ ಆಧಾರದ ಮೇಲೆ ಪಾತ್ರ ಮಾಡಬೇಡಿ. ಅಂದ್ರೆ ನನ್ನ ಪತಿ, ಇವ್ರು ನನ್ನ ಪತ್ನಿ, ಇವ್ರು ನನ್ನ ಮಕ್ಕಳು, ಇವ್ರ ಅಕ್ಕ, ಈ ತಂಗಿ, ಸಂಬಂಧಗಳ ಆಧಾರದ ಮೇಲೆ ಪಾತ್ರ ಮಾಡಬಾರ್ದು. ಸೇವೆಯ ಸಂಬಂಧದಲ್ಲಿ ಪಾತ್ರ ಮಾಡಿ. दूसरा, विनाशी साधनों को सहारा व आधार नहीं बनाओ. ವಿನಾಶಿ ಸಾಧನಗಳನ್ನು ಆಧಾರ ಅಥವಾ ಆಶ್ರಯ ಮಾಡ್ಕೊಳ್ಬಾರ್ದು. ಸಬ್ ನಿಮಿತ್ತ ಮಾತ್ರ ಸೇವಾಕ್ಕೆ ಪ್ರತಿ. ಇವೆಲ್ಲ ನಿಮಿತ್ತ ಮಾತ್ರ
ಬಾಬೋರ ಸೇವೆಗೋಸ್ಕರ ಇದೆ. ಸೇವಾ ಅರ್ಥ ಕಾರ್ಯ ಮೇ ಲಗಾಯ ಅವ್ರ ನ್ಯಾರೆ, ಸೇವಾರ್ಥವಾಗಿ ಕಾರ್ಯದಲ್ಲಿ ಉಪಯೋಗಿಸಿದ್ರಿ, ಮತ್ತೆ ಅದರಿಂದ ನ್ಯಾರ. ಸಾಧನಗಳ ಆಕರ್ಷಣೆಯಲ್ಲಿ ಮನಸ್ಸು ಆಕರ್ಷಿತ ಆಗಬಾರ್ದು. ಸಾಧನಗಳು ಅಂದ್ರೆ ದೇಹನೂ ಒಂದು ಸಾಧನನೇ, ಕಣ್ಣಿಗೆ ಕಾಣೋದು ಎಲ್ಲವನ್ನೂ ಸಾಧನನೇ. ಜಗತ್ತಂದ್ರೆ ಇದರಲ್ಲಿ ಎರಡೇ ಇರೋದು, ಒಂದು ವ್ಯಕ್ತಿ, ಇನ್ನೊಂದು ವಸ್ತು. ಬಾಬಾ ಹೇಳ್ತಾರೆ ವ್ಯಕ್ತಿಗಳು ಅಂದ್ರೆ ಸಂಬಂಧದಲ್ಲಿ ಬರೋರು, ಸೇವಾರ್ಥವಾಗಿ ನಾವು ಸಂಬಂಧದಲ್ಲಿ ಬರ್ತೀವಿ. ಅದು ಲೌಕಿಕ ಇರ್ಲಿ ಅಲೌಕಿಕ ಇರ್ಲಿ, ನಮ್ಮ ಸಂಬಂಧಗಳು ಸೇವಾರ್ಥವಾಗಿ. ಎರಡನೇದು ಸಾಧನಗಳು. ಸಾಧನಗಳು ಅಂದ್ರೆ ವಸ್ತುಗಳು, ನಾವು ಉಪಯೋಗಿಸ್ತಕ್ಕಂತಹ ವಸ್ತುಗಳು. ಬಾಬಾ ಹೇಳ್ತಾರೆ ಅದು ಸೇವೆಗೋಸ್ಕರ ನಿಮಿತ್ತ ಮಾತ್ರ ಉಪಯೋಗಿಸಿ, ನ್ಯಾರ ಆಗಿ ಎಂದು. ಯಾವುದೇ ಸಾಧನಗಳ ಆಕರ್ಷಣೆಗೆ ಮನಸ್ಸು ಆಕರ್ಷಿತ ಆಗಬಾರ್ದು. ಇದು ನಂದು ಅನ್ನೋ ಅಟ್ಯಾಚ್ಮೆಂಟ್ ಇದೆಯಲ್ಲ, ಆಕರ್ಷಣೆ, ಸೆಳೆತ, ಬುದ್ಧಿ ಭಾಗದಿದೆಯಲ್ಲ, ಅದಾಗಬಾರ್ದು. ಆವಾಗ ನೀವು ಅಚಲ ಅಡೋಲವಾಗಿರ್ತೀರಿ. ನಿಮ್ಮನ್ನೇ ಬ್ಯುಸಿಯಾಗಿ ಇಟ್ಕೊಳ್ಳಿ. ಎರಡು ಮಾತಿದೆ ಬ್ಯುಸಿಯಾಗಿರಕ್ಕೆ, ಒಂದು ಸ್ವ ಉನ್ನತಿ ಇದೆ, ಇನ್ನೊಂದು ಸೇವೆಯ ಉನ್ನತಿ ಇದೆ. ಯಾಕೆಂದ್ರೆ ಎರಡು ಏನು ಪೂರ್ಣಗೊಳಿಸಿಲ್ಲ ನಾವು. ಸ್ವ ಉನ್ನತಿನೂ ತುಂಬಾ ಮಾಡ್ಕೋಬೇಕಾಗಿದೆ, ಇನ್ನು ಸೇವೆ ಉನ್ನತಿ ಅಂತೂ ಇನ್ನು ಬಹಳಷ್ಟು ಮಾಡಬೇಕಾಗಿದೆ. ಆದ್ದರಿಂದ ಇದರಲ್ಲಿ ಯಾರು ಬ್ಯುಸಿ ಇರ್ತಾರೆ, ಎಲ್ಲ ಆತ್ಮಗಳ ಪ್ರತಿ ಶುಭ ಭಾವನೆ ಇರುತ್ತೋ, ಬಾಬಾ ಹೇಳ್ತಾರೆ ಸಂಬಂಧ ಮತ್ತು ಸಾಧನಗಳು ಇವೆರಡವನ್ನು ಸೇವಾರ್ಥವಾಗಿ ಉಪಯೋಗಿಸುವಂಥದ್ದು. ಭಕ್ತರ ತರ ಹೇ ಭಗವಂತ, ಹೇ ರಾಮ ಅಂತ ಕರಿಬೇಡಿ. ಬಾಬೋರ್ನ ಏನೇ ಇರಲಿ ಪರಿಸ್ಥಿತಿ, ಬಾಬಾ ಹೇಳ್ತಾರೆ ಒಳಗಡೆನೆ ಹೃದಯದಲ್ಲೇ ಮನಸ್ಸಲ್ಲೇ ಪ್ರೀತಿಯಿಂದ ಬಾಬೋರನ್ನ ನೆನ್ಪು ಮಾಡಿ. ನಿಮ್ಮ ಅದೃಷ್ಟ ಶ್ರೇಷ್ಠ ಮಾಡ್ಕೊಳಕ್ ಬಾಬೋರ್ ಹತ್ರ ಬಂದಿದ್ದೀರಿ. ಬಾಬೋರ್ ಹತ್ರ ಬಂದ್ಬಿಟ್ಟು ಬಾಬೋರ್ ಮಕ್ಕಳಾದ ತಕ್ಷಣ ಅದೃಷ್ಟ ಶ್ರೇಷ್ಠ ಆಗಲ್ಲ. ಎಷ್ಟು ಬಾಬೋರ್ ಶ್ರೀಮತದಂತೆ ನಡೀತಿರೋ ಅಷ್ಟು ನಿಮ್ಮ ಅದೃಷ್ಟ ಶ್ರೇಷ್ಠವಾಗಿತ್ತೆ. ಅದಕ್ಕೆ ಬೇಡದೇ ಇರೋ ಮಾತುಗಳನ್ನು ಕೇಳಲೂಬೇಡಿ, ಯಾರ ಜೊತೆ ಮಾತಾಡಲು ಬೇಡಿ. ಬ್ಯುಸಿಯಾಗಿರಿ ಸ್ವ ಉನ್ನತಿ ಮತ್ತು ಸೇವೆಯಲ್ಲಿ. ಅದರಲ್ಲೇ ಸ್ವಯಂನ ಕಲ್ಯಾಣ ಅಡಗಿದೆ. ಸ್ಥಿತಿನೂ ಅಚಲ ಅಡೋಲ ಏಕರಸವಾಗಿರಕ್ಕೆ ಸಾಧ್ಯ. ಓಂ ಶಾಂತಿ.